ಈಗಲೇ ಚಂದಾದಾರರಾಗಿ ನಿಮ್ಮ ನೆಚ್ಚಿನ ಶೋಗಳನ್ನು ನೋಡಿ. ಎಲ್ಲಾದ್ರು ರಾತ್ರಿ ಮಲಗಿರ್ಲಿಲ್ವಾ? ಏನ್ರಿ ಬೆಳಗ್ಗೆ ತೂರಾಡ್ಕೊಂಡ್ ಬರ್ತಿದ್ದೀರಾ? ರಾತ್ರಿ ಹತ್ರ ಪಾರ್ಟಿಗೆ ಹೋಗಿದ್ರಾ ಹೆಂಗೆ? ಏನು ಪಾರ್ಟಿ ಹಸ್ಬೆಂಡು, ಎಲ್ಲಾದ್ರೂ ಹೋಗ್ಬೇಕಂದ್ರೆ ನಿಮ್ಮ ಜೊತೆನೇ ಹೋಗ್ಬೇಕಲ್ವಾ, ಒಬ್ಳೇ ಎಲ್ಲಿ ಹೋಗ್ಲಿ. ಮತ್ತೆ ರಾತ್ರಿ ಎಲ್ಲ ಎಲ್ಲಿ ಹೋಗಿದ್ರಿ? ಮೇಲೆ ಮೇಲ ಮನೆ ಮೇಲೆ ಹಸ್ಬೆಂಡು. ಏಕೆ? ಇಲ್ಲಿ ತುಂಬಾ ಶೆಕೆ ಇತ್ತು, ಅದಕ್ಕೆ ಮೇಲೆ ಹೋದೆ. ಈ ರೂಮಲ್ಲಿ ಶೆಕೆನಾ? AC ಏನಾದ್ರೂ ಶೆಕೆ ಅಂದ್ರೆ ನಂಬ ಮಾತದು. ನಾನು ಯಾಕೆ ಸುಳ್ಳು ಹೇಳಿ? ಕಣ್ಣೆಲ್ಲ ಕೆಂಪಾಗಿದೆ. ಒಂದ್ ಮಾತು ಹೇಳ್ಬೇಕಲ್ವೇನ್ರಿ? ಯಾಕೆ ನೀವು ಬರ್ತಿದ್ರಾ? ಬರ್ತಿದ್ನೋ ಇಲ್ವೋ ಅದು ಬೇರೆ ಮಾತು. ಇನ್ಮೇಲೆ ಹಾಗೆಲ್ಲ ಒಬ್ರೊಬ್ರೆ ಹೋಗ್ಬೇಡಿ. ಸರಿ ಬನ್ನಿ. ಎಲ್ಲಿ ಬನ್ರಿ, ಇಲ್ವ ನಿಮಿಷ. ಅಯ್ಯೋ, ಕನ್ನಡಕ ಯಾಕೆ ತೆಗಿತಿದ್ದೀರಾ? ಕನ್ನಡಕ ಇಲ್ಲದೆ ನಂಗೆ ಜಗತ್ತೇ ಕಾಣಿಸಲ್ಲ. ಒಂದ್ ನಿಮಿಷ ಸುಮ್ಮ ಕೂತ್ಕೊಳ್ರಿ. ಇಲ್ವಾ ನಾನು? ಅದು ನಿಜಾನೇ, ನೀವ್ ನನ್ ಜೊತೆ ಇದ್ರೆ ಜಗತ್ತೇ ನನ್ ಜೊತೆ ಇರೋ ತರ ಇರುತ್ತೆ. ಸುಮ್ಮನೆ ಇರ್ತೀರಾ? ಹೇಗನ್ನಿಸ್ತಿದೆ? ಇದು ಆಗಿದೆ. ಅಯ್ಯೋ ಆಗೋದಿಲ್ಲ ನರಸಿಂಹವ್ರೆ, ಈಗಿಂದೀಗಲೇ ಬೆಂಗಳೂರಿಗೆ ಹೊರಡಿ ಅಂದ್ರೆ ಹೇಗೆ? ಅದು ಸ್ಕೂಲಿಗೆಲ್ಲ ರಜೆ ಆಗಿ ಬರೋಕೆ ಆಗೋದಿಲ್ಲ. ಐ ಆಮ್ ವೆರಿ ವೆರಿ ಸಾರಿ. ಮೇಸ್ಟ್ರೆ, ಈ ಸಾರಿ ನಾನು ನನಗೆ ಹೇಳೋ ಬದಲು ನಿಮ್ಮ ಹುಡುಗಿಗೆ ಹೇಳಿದ್ರೆ ಪ್ರಾಬ್ಲಮ್ ನಿನ್ನೆನೇ ಸಾಲ್ವ್ ಆಗಿರೋದು. ತಪ್ಪು ಮಾಡಿರೋದು ನಾನಲ್ಲ ನರಸಿಂಹ ಅವರೇ, ಅವರು. ಮಿಸ್ಟರ್, ಪ್ರೀತಿಲಿ ಯಾರು ತಪ್ಪು ಮಾಡ್ತಾರೆ ಅನ್ನೋದು ಮುಖ್ಯ ಅಲ್ಲ, ಯಾರು ಸೋತು ಪ್ರೀತಿನ ಗೆಲ್ಲಿಸ್ತಾರೆ ಅನ್ನೋದು ಮುಖ್ಯ. ಪ್ರತಿ ಸಲ ಇದೇ ತರ ಎಡ್ವರ್ಟ್ ಆದಾಗ ನೀವು ಕಾಂಪ್ರಮೈಸ್ಗೆ ಅಂತ ನಾನು ಅಲ್ಲಿ ಕರ್ಕೊಂಡು ಹೋಗ್ತೀರಾ. ಈ ಸಲ ಬೇಕಾದ್ರೆ ಅವರೇ ಇಲ್ಲಿಗೆ ಬರಲಿ. ಹೆಣ್ಣು ಮಕ್ಕಳು ಪಾಪ ಅಷ್ಟು ದೂರದಿಂದ ಬರೋಕ್ಕಾಗತ್ತಾ ಮಿಸ್ಟ್ರೆ? ಈ ಯೋಚನೆ ಅವಾಗೇ ಇರಬೇಕಿತ್ತು. ನನ್ನ ಜೊತೆ ಜಗಳ ಆಡ್ಬೇಕಾದ್ರೆ ಇರ್ಲಿಲ್ವಾ? ಮತ್ತೆ ಅದನ್ನೇ ಹೇಳ್ತಿರಲ್ಲ ಮಿಸ್ಟ್ರೆ, ರಿಪೀಟ್ ಮಾಡಬೇಡಿ. ಈಗ ನಿಮ್ಮ ಪ್ರೀತಿ ಉಳಿಬೇಕು ಅಂದ್ರೆ ನನ್ನ ಜೊತೆ ಬೆಂಗಳೂರಿಗೆ ಬನ್ನಿ, ಇಲ್ಲ ಅಂದ್ರೆ ಇಲ್ಲೇ ರೀ. ಸರಿ ಆಯ್ತು, ಈಗ ಮನೇಲಿ ಏನು ಹೇಳೋದು? ಏನೋ ಒಂದು ಹೇಳೋಣ. ನೀವು ಸ್ಕೂಲ್ಗೆ ಹೋಗ್ತೀನಿ ಅಂತ ಹೊರಡಿ, ನಾನು ನಿಮ್ಮ ಬಂದು ಅಲ್ಲೇ ಪಿಕ್ ಮಾಡ್ತೀನಿ. ಒಟ್ಟಿನಲ್ಲಿ ನೀವು ಇರೋದು ಒಂದಾಗಬೇಕಷ್ಟೇ. ಸರಿ, ಆದಷ್ಟು ಬೇಗ ಪುಟ್ಟಿಗೆ ವಿಷಯ ಹೇಳ್ಬಿಡೋಣ. ಯಾಕೆ ಒಳ್ಳೆ ಎಮ್ಮೆ ತರ ಕೂಗ್ತಾ ಇದೆಯಲ್ಲ? ಹೇಗ್ ಬಂದ್ರೆ ನಾನೇನ ಮಾಡಕ್ಕಾಗತ್ತೆ? ಅದಕ್ಕೆ ಎಮ್ಮೆ ತರ ಕೂಗ್ತಾರ? ಅಯ್ಯೋ, ಯಾಕ್ರಿ ಅವಳನ್ನ ರೇಗಿಸ್ತಾ ಇರ್ತೀರಾ? ನೀರು ಕುಡಿಯಮ್ಮ ಸ್ವಲ್ಪ. ಈ ಮನೇಲಿ ನೀವು ಒಬ್ಬರೇ ಅದಕ್ಕೆ ನಾನು ಅರ್ಥ ಮಾಡ್ಕೊಂಡಿರೋದು. ಥ್ಯಾಂಕ್ಸ್. ನಿಧಾನ, ನೆತ್ತಿಗೆ ಹತ್ಬಿಟ್ಟಾತು. ಒಂದ್ಸಲ ನಿನ್ ಮಗನ್ಗೊಂದು ಕೆಲಸ ನೋಡಿದ್ದೀನಿ. ಬೀದಿ ಸುತ್ತೋದ್ ಬಿಟ್ಟು ಅಚ್ಚುಕಟ್ಟಾಗಿ ಕೆಲ್ಸಕ್ಕೆ ಹೋಗಿ ಹೇಳು. ಏನ್ರಿ ಹೇಳ್ತಾ ಇದ್ದೀರಾ? ನನ್ನ ಮಗನಿಗೆ ನೀವು ಕೆಲಸ ನೋಡಿದ್ದೀರಾ? ನಾನು ನಂಬಕ್ಕೆ ಆಗ್ತಾ ಇಲ್ಲ. ಸರಿ ಬಿಡು, ನಂಬೇಡ. ಅದೇ ಕೆಲಸನ ಬೇರೆಯವರು ಕೊಡಕ್ಕೆ ಹೇಳ್ತೀನಿ. ಅಯ್ಯೋ, ಹಾಗೆಲ್ಲ ಮಾಡಬೇಡಿ. ನನ್ನ ಮಗನೇ ಹೋಗ್ತಾನೆ. ಏನು ಕೆಲಸ? ಎಲ್ಲಿ ಹೋಗಬೇಕು? ಬಸ್ ಸ್ಟ್ಯಾಂಡ್ ಹಿಂದ್ಗಡೆ ಇರೋ ರೋಡ್ನಲ್ಲಿ ರಾಯಲ್ ಆಫೀಸ್ ಹತ್ರ ಹೋಗಕ್ಕೆ ಹೇಳು. ಅಲ್ಲಿ ಏನು ಕೆಲಸ ಎಲ್ಲ ಅವರೇ ಹೇಳ್ತಾರೆ. ನನ್ನ ಮಗನಿಗೆ ಲಾಯರ್ ಆಫೀಸಲ್ಲಿ ಕೆಲಸನ? ಹಾಗಂತ ನಾ ಹೇಳದ್ನ? ಅದ್ಗೆ ಇವನ್ಗೆ ಯಾರು ಲಾಯರ್ ಕೆಲಸ ಕೊಡ್ತಾರೆ? ಇವನೇನು LLB ಓದಿದಾನ? ಕಾನೂನ್ ಬಗ್ಗೆ ತಿಳ್ಕೊಂಡಿದಾನ? ಬರೀ ಕಾನೂನ್ ಮುರಿಯೋ ಕೆಲಸನೇ ಮಾಡೋದು. ಅಮ್ಮ ತಾಯಿ, ನನ್ನ ಮಗ ಲಾಯರ್ಗಿರಿ ಓದಿಲ್ಲ ಅಂದ್ರೂ ಚೆನ್ನಾಗಿ ಓದ್ಕೊಂಡಿದ್ದಾನೆ. ನಿಮ್ಮಿಬ್ಬರದು ಮಾತುಕತೆ ಮುಗ್ದಿದ್ರೆ ನಿನ್ನ ಮಗನಿಗೆ ಇವತ್ತಿನ ನಾನೇ ಕೆಲ್ಸಕ್ಕೆ ಹೋಗಕ್ಕೆ ಹೇಳು. ಹೋಗ್ತೇನ್ರಿ. ನರಸಿಂಹ, ಈಗಲೇ ಹೊಡ್ತೀಯ ಅಲ್ವೇನಪ್ಪ? ಕಷ್ಟಪಟ್ಟು ಅವ್ರಿವ್ರ ಕೈ ಕಾಲು ಹಿಡಿದು ಕೆಲಸ ಕೊಡ್ಸಿದ್ದೀನಿ. ಕೆಲಸ ಸಿಕ್ತಲ್ಲ ಅಂತ ಖುಷಿ ಪಡೋದು ಬಿಟ್ಟು
ಏನು ಮಾತಾಡದೆ ಹಿಂಗ್ ಕೂತಿದ್ರೆ ಏನ್ ಅನ್ಕೋಬೇಕು ನೀನ್ ಹೇಳೆ. ನಿನ್ನ ಮಗನಿಗೆ ಕೆಲಸ ಸಿಗ್ತಾ ಇರೋದು ಹೆಡ್ ಕಾನ್ಸ್ಟೇಬಲ್ ಮಗ ಅನ್ನೋ ಕಾರಣಕ್ಕೆ, ಸ್ವಂತ ಬುದ್ಧಿಯಿಂದಲ್ಲ. ಕಷ್ಟಪಟ್ಟು ಕೆಲಸ ಹುಡುಕಿದ್ದೀನಿ, ಒಪ್ಕೊಳ್ಳೋದು ಬಿಟ್ಟು ಮೀನಾಮೇಷ ಎಣಿಸ್ತಾ ಕೂತ್ಕೊಂಡ್ರೆ. ಅಣ್ಣ ಅವನಿಗೆ ಕೆಲ್ಸಕ್ಕೆ ಹೋಗಕ್ ಇಷ್ಟ ಇಲ್ಲ ಅಂತ ಅನ್ಸುತ್ತೆ. ಊರೂರ್ ತಿರುಕೊಂಡಿರೋ ಕೆಲ್ಸನೇ ಅವನಿಗೆ ಮುಂದುವರ್ಸ್ಬೇಕು ಅಂತ ಅನ್ಸ್ತಾ ಇದೆ ಅನ್ಸುತ್ತೆ. ನೀನ್ ಸ್ವಲ್ಪ ಸುಮ್ಮನೆ ಇರ್ತೀಯಾ? ಹೇಳೋ ಮಗನೆ, ಲಾಯರ್ ಆಫೀಸಲ್ಲಂತೆ ಕೆಲಸ, ಹೋಗ್ತೀಯ ತಾನೆ? ಸರಿ ಅಮ್ಮ, ಹೋಗ್ತೀನಿ. ಕೇಳಿಸ್ಕೊಡ್ರ ನನ್ನ ಮಗ ಹೇಳಿದ್ದನ್ನ? ಅವನ ಸುಮ್ಮನೆ ಎಲ್ರು ಸೋಮಾರಿ ಅಂತೀರ. ಇನ್ಮೇಲೆ ನೋಡ್ತಾ ಇರಿ ನನ್ನ ಮಗ ಕೆಲಸ ಮಾಡಿ ಹೇಗೆ ಒಳ್ಳೆ ಹೆಸರು ತಗೊಳ್ತಾನೆ ಅಂತ. ಬಾಯಿ ಮಾತಿಗೆ ಕೆಲಸ ಮಾಡ್ತೀನಿ ಅಂತ ಹೇಳೋದಲ್ಲ, ಮಾಡಿ ತೋರ್ಸಕ್ ಹೇಳೋ. ನನ್ನ ಮಗ ಖಂಡಿತವಾಗ್ಲೂ ನಿಮ್ಮ ಹೆಸರನ್ನ ಉಳಿಸ್ತಾನೆ ರೀ, ನೋಡ್ತಾ ಇರಿ ನೀವು. ಅದೇನು ಉಳಿಸ್ತಾನೋ? ಯಾಕೋ ಮಗನೇ, ಕೆಲ್ಸಕ್ಕೆ ಹೋಗಕ್ಕೆ ಇಷ್ಟ ಇಲ್ವಾ? ಹಾಗಂತ ನಾನೇ ಹೇಳ್ದಮ್ಮ. ಮತ್ತೆ ನಿನ್ ಮುಖದಲ್ಲಿ ನಗುನೇ ಇಲ್ಲ. ಓಹೋ, ಅಪ್ಪ ಬೈದ್ರು ಅಂತ ಬೇಜಾರಾ? ಬಿಡು ಮಗನೆ. ನೀನು ಚಿಕ್ಕ ಹುಡುಗ ಇದ್ದಾಗ ಯಾವಾಗ್ಲೂ ಗನ್ ಬೇಕು ಅಂತ ಹಠ ಮಾಡ್ತಿದ್ದೆ. ನಿಮ್ಮಪ್ಪ ನಿನ್ ಕೈಲಿರೋ ಗನ್ ನೋಡಿ ಮುಂದೊಂದು ದಿವಸ ನನ್ನ ಮಗ ನನ್ಕಿಂತ ದೊಡ್ಡ ಪೊಲೀಸ್ ಆಫೀಸರ್ ಆಗ್ತಾನೆ ಅಂತ ಆಸೆ ಪಡ್ತಿದ್ರು. ಅವರ ಆಸೆ ಈಡೇರ್ಲಿಲ್ಲ. ಹೋಗ್ಲಿ ಬಿಡು, ಪೊಲೀಸ್ ಕೆಲಸ ಅಲ್ಲದೆ ಇದ್ರು ಲಾಯರ್ ಆಫೀಸ್ನಲ್ಲಿ ಕೆಲಸ ಕೊಡಿಸ್ತಿದ್ದಾರೆ. ನರಸಿಂಹ, ನಿಮ್ಮಪ್ಪ ಏನೇ ಅಂದ್ರು ನಿನ್ನ ಒಳ್ಳೇದಿಕ್ಕಲ್ವೇನೋ, ಅದಕ್ಕೆಲ್ಲ ಕೋಪ ಮಾಡ್ಕೋಬಾರ್ದು ಮಗನೆ. ಒಳ್ಳೆ ಕೆಲ್ಸಕ್ಕೆ ಹೋಗ್ತಾ ಇದೀಯಾ, ನಿನ್ಗೆ ಒಳ್ಳೇದಾಗ್ಲಿ ಅಂತ ದೇವ್ರ ಹತ್ರ ಕೈ ಮುಗಿದು ನಿನಗೆ ಭಸ್ಮ ತಂದಿದ್ದೀನಿ, ಇಟ್ಕೋ. ಬೇಡಮ್ಮ. ಯಾಕೋ ಅಂದ್ರೆ ಅವನಿಗೆ ಕೆಲ್ಸಕ್ಕೆ ಹೋಗಕ್ಕೆ ಇಷ್ಟ ಇಲ್ಲ ಅಂತ ಅನಿಸ್ತಿದೆ. ಸುಮ್ಮನೆ ಅವನ್ ಮುಖ ನೋಡಿದ್ರೆ ಗೊತ್ತಾಗಲ್ವಾ ಅದಕ್ಕೆ? ಯಾರಿಗಾದ್ರೂ ಹೊಸದಾಗಿ ಮೊದಲನೇ ಸಲ ಕೆಲಸ ಸಿಗ್ತಿದೆ ಅಂದಾಗ ಅವ್ರ ಮುಖದಲ್ಲಿ ಎಷ್ಟು ಖುಷಿ ಇರುತ್ತೆ, ಬೇಕ್ರಿಲಿ ಬಂದು ಊದಿರೋ ತರ. ಇವನ್ ಮುಖ ನೋಡಿ, ಒಳ್ಳೆ ಬಾಡೋಗಿರೋ ಬಸ್ಲೆ ಸೊಪ್ಪು ತರ ಇದೆ. ನಿನಗೆ ಕೆಲ್ಸಕ್ಕೆ ಹೋಗಕ್ಕೆ ಇಷ್ಟ ಇಲ್ವಾ? ಇಷ್ಟ ಇಲ್ಲ ಅಂತಲ್ಲಮ್ಮ, ಆದ್ರೆ ಇವತ್ತೇ ಹೋಗ್ಬೇಕಂತ. ಅದು ಬೇರೆ ಕೆಲಸನೂ ಇತ್ತು ನನಗೆ. ಸಾಹೇಬ್ರು ಎಷ್ಟು ಬ್ಯುಸಿ ಇರ್ತಾರಂತ ನಮಗ್ ಗೊತ್ತಿಲ್ವಾ ಅದ್ಗೆ? ಯೋನಿ, ಸ್ವಲ್ಪ ಸುಮ್ಮನೆ ಇರ್ತೀಯಾ? ನಾನು ಮಾತಾಡ್ತಾ ಇದ್ದೀನಿ ತಾನೆ, ಇಲ್ಲ ನೀನ್ ಮಾತಾಡು. ಬೇಡ, ನೀವೇ ಮಾತಾಡಿ. ಸಿಕ್ಕಿರೋ ಕೆಲ್ಸನ ಕಳ್ಕೋಬಾರ್ದು ಮಗನೆ. ಅದು ಈ ಕಾಲದಲ್ಲಿ ಕೆಲಸ ಸಿಗೋದೇ ಕಷ್ಟ. ಮೊದಲನೇ ದಿವಸ ಹೋಗ್ತಿದ್ಯಾ, ಮುಖ ಗಂಟ ಹಾಕೊಂಡು ಹೋಗ್ಬಾರ್ದು, ನಗ್ನಗ್ತಾ ಹೋಗ್ಬೇಕು. ಭಸ್ಮ ತಂದಿದ್ದೀನಿ, ಇಟ್ಕೋ.